ಹಾಸನ ಜಿಲ್ಲೆಯ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆಗಳಿಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಇಲಾಖೆ ಸಚಿವ ಕೆಎಂ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆರೆಗಳಿಗೆ ನೀರು ತುಂಬಿಸಲು ಹಿನ್ನಡೆ ಆಗಿರುವ ಕುರಿತು ಅಧಿಕಾರಿಗಳ ಜತೆ ಚರ್ಚೆ ನಡೆಸಿ ಅಗತ್ಯ ಮಾಹಿತಿ ಪಡೆದರು. ಬಳಿಕ ಕೆಎಂ ಶಿವಲಿಂಗೇಗೌಡ ಕೆರೆಗಳಿಗೆ ಸೂಕ್ತ ನೀರು ಒದಗಿಸಲು ಪೈಪ್ಲೈನ್ ಕಾಮಗಾರಿ ಕೊರತೆ ಕಾರಣವಾಗಿದ್ದು ಅದನ್ನು ಶೀಘ್ರ ಇತ್ಯರ್ಥಪಡಿಸಬೇಕು. ಇದಕ್ಕಾಗಿ ಸೂಕ್ತ ಹಣ ಬಿಡುಗಡೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಕಾರ್ಯ ಹಿನ್ನಡೆ ಮಾಡದೆ ಒಂದೆರಡು ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ನೀರು ಹರಿಸುವಂತೆ ಆದೇಶಿಸಿದರು. ರಾಜ್ಯದಲ್ಲಿ ಮದ್ಯದಂಗಡಿಗಳು ಕಾನೂನು ನಿಯಮ ಉಲ್ಲಂಘಿಸುತ್ತಿರುವ ಬಗ್ಗೆ ದೂರುಗಳು ದಾಖಲಾಗಿದ್ದು ನಿಯಮ ಉಲ್ಲಂಘಿಸುವ ಯಾವುದೇ ಅಂಗಡಿಗಳು ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಕೆಎಂ ಶಿವಲಿಂಗೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಕಾನೂನು ಪ್ರಕಾರ ಬೆಳಗ್ಗೆ 10:30ರಿಂದ ರಾತ್ರಿ 10:30ರವರೆಗೆ ಮಾತ್ರ ಮದ್ಯದಂಗಡಿಗಳ ಬಾಗಿಲು ತೆರೆಯಬೇಕು. ಆದರೆ ಬೆಳಗ್ಗೆ 6ರಿಂದ ರಾತ್ರಿ 12ರವರೆಗೂ ಕದ್ದು ಮುಚ್ಚಿ ವ್ಯಾಪಾರ ಮಾಡಲಾಗುತ್ತದೆ. ಗೋವಾ ಮತ್ತಿತರ ರಾಜ್ಯಗಳಿಂದ ತೆರಿಗೆ ರಹಿತ ಮದ್ಯವನ್ನು ತಂದು ಮಾರಾಟ ಮಾಡಲಾಗುತ್ತಿದೆ. ಕಿರಾಣಿ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು ಆರೋಪ ಖಚಿತವಾದಲ್ಲಿ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾತ್ರಿ 10:30 ಗಂಟೆಗೆ ಮುಚ್ಚಬೇಕು. ಯಾರು ಮುಚ್ಚಲ್ಲ ಅವ್ರ ಮೇಲೆ ಕಾನೂನಿನ ಕ್ರಮ ಜರುಗಿಸ್ತೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ, ಅದರಲ್ಲಿ ರಾಜಿ ಆಗಲ್ಲ. 6 ಗಂಟೆಯಿಂದ 10:30ರಿಂದ 10:30 ಅದ್ರ ಬಗ್ಗೆ ಏನೇ ಇದ್ರೂ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಆಮೇಲೆ ಇನ್ಯಾವುದಾದ್ರೂ ಯಾರಾದ್ರೂ ಏನಾದ್ರೂ ಅಕ್ರಮವಾದಂಥ ಮದ್ಯ ತಂದು, ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಗೋವಾದಿಂದ ಟ್ಯಾಕ್ಸ್ಲೆಸ್ ಡ್ರಿಂಕ್ಸ್ ಬಂದು ಮಾರಾಟ ಮಾಡ್ತಾರೆ ಅಂತಕ್ಕಂಥದ್ದು ಬಂದಿದೆ. ಅದನ್ನು ಸದ್ಯದಲ್ಲೇ ಅದಕ್ಕೊಂದು ಕಾರ್ಯಸೂಚನೆ ಮಾಡಿ ಅದನ್ನು ತಡೆಗಟ್ಟತಕ್ಕಂಥ ಕೆಲಸನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ.